ಸಿದ್ಧತೆ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್. ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ನಮ್ಮ ಫುಡ್ ಕಮಿಟಿ ಚೇರ್ಮನ್ KH ಮುನಿಯಪ್ಪನವ್ರು ಈಗಾಗಲೇ ಆಗಮಿಸಿದ್ದಾರೆ. ಸೊ ಈ ಮಧ್ಯಾಹ್ನ ನಾನು ಎಲ್ಲ ಸ್ಪಾಟ್ಗಳಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ತದೆ, ಅದೆಲ್ಲ ಸ್ಪಾಟ್ಗಳೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀನಿ. ನಮ್ಮ ಅಕಾಮಡೇಷನ್ ಕಮಿಟಿ ಚೇರ್ಮನ್ ಕೂಡ ಬಂದಿದ್ದಾರೆ, ಸುಧಾಕರ್ ಅವರು. ಪರಮೇಶ್ವರ್ ಅವರು ಕೂಡ ಮುಂಚಿತವಾಗಿ ಬರ್ತಾ ಇದ್ದಾರೆ. ಸೊ ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿದ್ವಿ ಅದೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಎಲ್ಲ ಸಂಘಟನೆ ವಿಚಾರದಲ್ಲಿ ಅವರೆಲ್ಲ ತೊಡಗಿದ್ದಾರೆ, ಜನರ ಸಂಘಟನೆ ವಿಚಾರದಲ್ಲಿ ತೊಡಗಿದ್ದಾರೆ. ಸೊ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ 21ನೇ ತಾರೀಕು ಬೆಳಗ್ಗೆ ನೇರವಾಗಿ ACC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಎಲ್ಲ ಸ್ಪೆಷಲ್ ಫ್ಲೈಟಲ್ಲಿ ಬೆಳಗ್ಗೆ ಬರ್ತಾರೆ, 21ಕ್ಕೆ ಬರ್ತಾರೆ. ಒಂದು ಸೀದಾ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ. ಅದಾದಮೇಲೆ ಊಟ ಲಂಚ್ ಇರ್ತದೆ. ಅದಾದಮೇಲೆ ಕಾರ್ಯಕ್ರಮಕ್ಕೆ ಬರ್ತಾರೆ. ಎಂಟೈರ್ ಇದಕ್ಕೇನೆ ಅವರು ರಿಸೆಪ್ಷನ್ ಕಮಿಟಿ ಚೇರ್ಮನ್ ಇದ್ದಾರೆ. ನಾನು ಹೆಂಗೆ ಎಣ್ಸಕ್ಕಾಗ್ತದೆ? ನೋಡೋಣ, ಜನ ಇದೇನು ಯಾರು ಬೇಕಾದ್ರೂ ಬರ್ಬೋದು. ಯಾಕೆಂದ್ರೆ ಇದು ಗಾಂಧೀಜಿಯವರ ವಿಚಾರ. ಬಾಪು ಜೈ ಭೀಮ್, ಜೈ ಸಂವಿಧಾನ. ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರ್ಕೊಳ್ತಾರೆ. ಸೊ ಸಂವಿಧಾನ ಕೂಡ ಎಲ್ಲರಿಗೂ ಸೇರ್ಕೊಳ್ತದೆ. ಬಿಜೆಪಿ ಅಂತ ಇದನ್ನ ಗುರುತಿಸ್ಕೊಂಡವ್ರು, ಸದಸ್ಯತ್ವ ತೆಗೆದುಕೊಂಡಿರೋರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ದೇಶ ಉಳಿಸ್ಲಿಕ್ಕೆ ಬರ್ಬೋದು, ಸಂವಿಧಾನ ಉಳಿಸ್ಲಿಕ್ಕೆ ಬರ್ಬೋದು, ಗಾಂಧಿ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಬರ್ಬೋದು, ಎಲ್ಲರೂ ಬರ್ಬೋದು. ಬೆಳಗಾವಿ MP ಅವರು ಜಗದೀಶ್ ಶೆಟ್ಟರ್ ಅವರು ಈಗ ಜಸ್ಟ್ ಒಂದು ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳಗಾಮಲ್ಲಿ. ಗಾಂಧಿ ಫೋಟೋ ದುಡ್ಡು ಎಲ್ಲ ಜಾತ್ರೆ ಮಾಡ್ತಿದ್ದಾರೆ. ಅವ್ರು ಬಂದ್ರೆ ಬೆಳಗಾಂ ಒಂದು ಟೂರ್ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ಟೂರ್ ಕರ್ಕೊಂಡು ಹೋಗ್ತೀನಿ. ಅವರು ಆಡಿದಂತ ನುಡಿಮುತ್ತುಗಳನ್ನ ಬಿಜೆಪಿಲಿ ಬಿಟ್ಟು ಬಂದಾಗ, ಕಾಂಗ್ರೆಸ್ ಸೇರ್ಕೊಂಡಾಗ ಆಡಿದಂತ ನುಡಿಮುತ್ತುಗಳನ್ನ ನೆನ್ಪು ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ಏನೇನು ಮಾಡಿದೀವಿ ಅಂತ ಅವರು ನಮ್ಮ ಲೋಕಸಭಾ ಸದಸ್ಯರು, ಗೌರವಾನ್ವಿತ ಸದಸ್ಯರು, ಅವ್ರು ಬಂದ್ರೆ ನಾನೇ ಬಹಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆ ಟೂರ್ ಕರ್ಕೊಂಡು ಹೋಮ್ ಮಿನಿಸ್ಟರ್ ಬರ್ತಾರೆ, ಮಾತಾಡಿ. ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ನನ್ನ ಶಕ್ತಿನ ನೆನೆಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತೀನಿ. ಸೊ ಆವತ್ತಿಂದ ನಾನು ಎಲ್ಲೂ ಹೋಗಿಲ್ಲ. ನಾಳೆಲ್ಲ ಬ್ಯುಸಿ ಆಗ್ಬಿಡ್ತೀನಿ. ಇವತ್ತು ಸಂಡೇ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮಿಂದ ಎಲ್ಲ ರಕ್ಷಣೆ ಬೇಕಲ್ಲಪ್ಪ ನಂಗೆ. ಸದ್ಯಕ್ಕೆ ಈಗ ಈಶ್ವರನ್ ಭೇಟಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಗೆ ಭೇಟಿ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.